ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿರಿ, ಇವತ್ತು ನಾವು ಒನ್ ಡೇ ಪಿಕ್ನಿಕ್ಕಿಗೋಸ್ಕರ ಬಂದಿದ್ದೀವಿ. ಯಾವ್ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತ ನೀವು ಕೂಡ ನೋಡ್ಕೊಳ್ರಿ. ನಮ್ಮ ಜೊತೆ ನೀವು ಕೂಡ ಎಂಜಾಯ್ ಮಾಡಿ. ನೋಡಿರಿ, ಇಲ್ಲಿ ನಾವು ಇವತ್ತು ಬಂದಿದ್ದೀವಿ. ಇದು ಹಿರೇಕುಂಬಿ ಮತ್ತು ಮುಸೇನಿ ದರ್ಗಾ, ಅಂದರೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನಲ್ಲಿ ಬರುತ್ತೆ. ಇದು ಗುಡ್ಡದ ಮೇಲೆ ಇದೆ ನೋಡಿರಿ. ತುಂಬ ಎತ್ತರವಾದಂತಹ ಬೆಟ್ಟದ ಮೇಲೆ ಈ ದರ್ಗಾ ಇರೋದು. ಇಲ್ಲಿ ನೋಡಿರಿ, ಸ್ಟಾರ್ಟಿಂಗಲ್ಲಿ ಬಂದರೆ ಒಂದು ಅರ್ಧದಷ್ಟು ಬೆಟ್ಟದಲ್ಲಿ ಮಾತ್ರ ನಾವು ಗಾಡಿ ತೊಗೊಂಡು ಬರೋಕ್ಕಾಗುತ್ತೆ, ವೆಹಿಕಲ್ಸನ್ನು. ಆಮೇಲೆ ಈ ಥರ ಬೆಟ್ಟ ಹತ್ಕೊಂಡೇ ಹೋಗಬೇಕು. ಆಮೇಲೆ ಈ ಸ್ಟೆಪ್ಪು ಸಹಿತ ಒಂದು ಅರ್ಧ ಬೆಟ್ಟದಷ್ಟು ಅಷ್ಟೇ ಇದೆ ನೋಡಿರಿ. ಮೇಲ್ಗಡೆಯಿಂದ ಕಲ್ಲು ಬಂಡೆ ಇದೆ, ಅದ್ರ ನಡುವೆನೇ ನಾವು ನಡ್ಕೊಂಡು ಹೋಗಬೇಕಾಗುತ್ತೆ ನೋಡಿರಿ. ತುಂಬ ಎತ್ತರವಾದಂತಹ ಬೆಟ್ಟ ನೋಡಿ. ಹತ್ತೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಬೇಗನೆ ಬಂದರೆ ನೋಡಿರಿ ಈಸಿಯಾಗಿ ಹತ್ಬೋದು, ಇಲ್ಲ ಅಂದರೆ ಬಿಸಿಲಲ್ಲಿ ಹತ್ತೋಕ್ಕೆ ತುಂಬ ಕಷ್ಟ ನೋಡಿರಿ. ಇದು ನಮ್ಮ ಮನೆಯವರು ಮತ್ತು ನಮ್ಮ ಸೋನು ಮೇಲೆ ಹೋಗ್ತಾ ಇದ್ದೇನೆ. ಅವರು ಬೇಗ ಬೇಗ ಹೋಗ್ತಾ ಇದ್ದಾರೆ. ನಾನು ನಮ್ಮ ಪಾಪು ಹಿಂದ್ಗಡೆಯಿಂದ ನೋಡಿರಿ ವಿಡಿಯೋ ಕ್ಲಿಪ್ ತೊಗೊಳ್ತಾ ಹೋಗ್ತಾ ಇದ್ದೀವಿ. ಇನ್ನೂ ಅಷ್ಟು ದೂರ ಮೇಲ್ಗಡೆ ಹೋಗಬೇಕು. ಇಲ್ಲಿ ನೋಡಿರಿ, ಅರ್ಧದಷ್ಟು ಮಾತ್ರ ಸ್ಟೆಪ್ ಇರೋದು. ಇನ್ನು ಅರ್ಧ ಬೆಟ್ಟ ಇದೇ ರೀತಿ ಇರುತ್ತೆ ನೋಡಿರಿ. ಕಲ್ಲು ಬಂಡೆಗಳು, ಇದ್ರ ನಡುವೆನೇ ಕಾಲು ಸ್ಲಿಪ್ ಆಗ್ತಾ ಇರುತ್ತೆ. ನಿಧಾನಕ್ಕೆ ನೋಡಿಕೊಂಡು ಹತ್ತಬೇಕಾಗುತ್ತೆ ಬೆಟ್ಟನ ನೋಡಿರಿ. ಒಂದು ಅರ್ಧ ಬೆಟ್ಟ ಹತ್ತಿದ ಮೇಲೆ ನಾನು ವ್ಯೂ ತೋರಿಸ್ತಾ ಇದ್ದೀನಿ, ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ ನೋಡಿರಿ. ತುಂಬ ಪ್ರಕೃತಿಯ ಸೌಂದರ್ಯ ನೋಡಿರಿ, ಎಷ್ಟು ಚೆನ್ನಾಗಿದೆ. ಮೋಡಗಳು ಭೂಮಿಗೆ ತಾಕಿದಂತಿರುವಂತಹ ನೋಡಿರಿ ಎಷ್ಟು ಚೆಂದ ಇದೆ ಅಂಥೇಳಿ. ಆದರೆ ಹತ್ತಬೇಕಾದ್ರೆ ತುಂಬ ಹುಷಾರಾಗಿ ಹತ್ತಬೇಕು ನೋಡಿರಿ. ಪೂರ್ತಿ ಮೇಲ್ಗಡೆ ಬಂದಮೇಲೆ ದರ್ಗಾದ ಹತ್ರ ಬಂದ್ವಿ ನಾವು. ಇಲ್ಲಿ ಪಾತೆಗೆ ಮಾಡಬೇಕಾದಂತಹ ಎಲ್ಲ ಸಕ್ಕರೆ ಮತ್ತು ಎಣ್ಣೆ, ಹೂವು, ಹಣ್ಣು ಎಲ್ಲದೂ ಸಿಗುತ್ತೆ ನೋಡಿರಿ. ನೋಡಿ, ನಾವು ಮೇಲ್ಗಡೆ ಹೋಗಿ ಸಕ್ಕರೆ ಪಾತೆ ಮಾಡಿಸ್ಕೊಂಡು ಕೆಳಗಡೆ ಬಂದ್ವಿ. ಅಲ್ಲಿ ದರ್ಗಾದ ಹತ್ತಿರ ವಿಡಿಯೋ ಕ್ಲಿಪ್ ತಗೊಳಕ್ಕಾಗಲಿಲ್ಲ ನನಗೆ. ನೋಡಿ, ಇಲ್ಲಿ ಎರಡರಿಂದ 3-4 ದರ್ಗಾಗಳು ಇದೆ ನೋಡ್ರಿ. ಇಲ್ಲಿ ಹತ್ರನೇ 3 ಇರೋದು. ಇದರಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರ ಹೋದ್ಮೇಲೆ ಒಂದು ದರ್ಗಾ ಇದೆ. 4 ದರ್ಗಾಗಳು ಇಲ್ಲಿದೆ. 4 ದರ್ಗಾಗಳಿಗೂ ನಾವಿಲ್ಲಿ ಸಕ್ಕರೆ ಪಾತೆ ಮಾಡಿಸ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಯಾವುದೇ ಹೋಟೆಲ್ಗಳು ಇಲ್ಲ, ಟೀ ಅಂಗಡಿಗಳು ಸಿಗುತ್ತೆ, ಬಟ್ ಊಟ ಸಿಗಲ್ಲ. ಇಲ್ಲಿ ನೀವು ಬುತ್ತಿ ತೊಗೊಂಡೇ ಬರಬೇಕಾಗುತ್ತೆ, ಇಲ್ಲ ತಿನ್ನೋಕೆ ಏನಾದರೂ ತೊಗೊಂಡು ಬರಬೇಕಾಗುತ್ತೆ ನೋಡಿರಿ. ಜಾತ್ರೆ ಹಂತದಲ್ಲಿ ಉರ್ಸು ಇದ್ದಾಗ ಮಾತ್ರ ಸಿಗುತ್ತೆ ನೋಡಿರಿ. ಮಾಮೂಲು ದಿನಗಳಲ್ಲಿ ಟೀ ಅಂಗಡಿ ಮಾತ್ರ ಓಪನ್ ಇರುತ್ತೆ ನೋಡಿರಿ. ಮೇಲ್ಗಡೆಯಿಂದ ನಾನಿಲ್ಲಿ ವ್ಯೂ ತೋರಿಸ್ತಾ ಇದ್ದೀನಿ, ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ ನೋಡ್ತಿರ್ಬೋದು. ತುಂಬ ಎತ್ತರವಾದಂತಹ ಬೆಟ್ಟ ನೋಡಿರಿ. ಇದಕ್ಕೆ ಹತ್ತೋದಕ್ಕೆ ಯಾವುದೇ ಸಿಸ್ಟಮ್ ಇಲ್ಲ, ನಾವು ಮೇಲ್ಗಡೆಯಿಂದ ಹಾಗೆ ಹತ್ಬೋದು. ಅಂದರೆ ವಯಸ್ಸಾದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿರಿ. ನಾವು ಹಿರೇಕುಂಬಿ ದರ್ಗಾ ಇಳಿದು ಬಂದು ನಾವಿಲ್ಲಿ ಯಲ್ಲಮ್ಮ ಗುಡ್ಡಕ್ಕೆ ಬಂದಿದ್ದೀವಿ. ಸವದತ್ತಿ ಯಲ್ಲಮ್ಮನ ಹತ್ರ ದರ್ಶನ ಮುಗಿಸ್ಕೊಂಡು ಹೋಗೋಕ್ಕೆ ಬಂದಿದ್ದೀವಿ. ಬಟ್ ದರ್ಶನ ಆಗಲಿಲ್ಲ ನಮಗೆ, ಯಾಕಂದರೆ ತುಂಬ ರಶ್ ಇತ್ತು ದೇವಸ್ಥಾನ. ಹೊರಗಡೆನೇ ನಾವು ಕಾಯಿ ಕರ್ಪೂರ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಮಕ್ಕಳಿಗೆ ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ದೀವಿ ನೋಡಿರಿ. ಈಗೆಲ್ಲ ದೇವಸ್ಥಾನ ಹತ್ರನೂ ಆವರಣದಲ್ಲಿ ಈ ರೀತಿ ಗಾಡಿಗಳನ್ನು ನೋಡ್ಬೋದು ನೋಡ್ರಿ. ಇಲ್ಲಿ ನನ್ನ ಮಗನೂ ಕೂಡ ಆಡ್ತಾ ಇದ್ದಾನೆ. ತುಂಬ ಶಕ್ತಿಯುತವಾದಂತಹ ದೇವಿ ದೇವಸ್ಥಾನ ನೋಡ್ರಿ. ನಮ್ಮ ಕರ್ನಾಟಕದ, ಉತ್ತರ ಕರ್ನಾಟಕದ ಒಂದು ಶಕ್ತಿ ಪೀಠ ಇದು. ನೀವೇನೇ ಅಂದ್ಕೊಂಡ್ರೂ ಸಹಿತ ಮನಸ್ಸಿನಲ್ಲಿ ಬೇಡ್ಕೊಂಡಿದ್ದು ಎಲ್ಲದಕ್ಕೂ ಪರಿಹಾರವನ್ನು ಕೊಡುವಂತಹ ತಾಯಿ ನೋಡ್ರಿ. ಜಾತ್ರೆ ಇಲ್ಲದೆ ಇರುವಾಗಲೇ ಇಷ್ಟು ಗದ್ದಲ ಇದೆ. ಇದು ಪರಶುರಾಮನ ದೇವಸ್ಥಾನ. ಇಲ್ಲಿ ಎಣ್ಣೆ ಹೊಂಡ ಇದೆ ಆ ಕಡೆಗೆ. ಇಲ್ಲಿ ನೋಡ್ರಿ ಈಶ್ವರನ ದೇವಸ್ಥಾನ ಇದೆ. ಇಲ್ಲಿ ಇರೋದು ಯಲ್ಲಮ್ಮನ ದೇವಸ್ಥಾನ ನೋಡಿ. ಇಲ್ಲಿ ಯಾವುದೇ ಭಕ್ತಾದಿಗಳು ಎಲ್ಲೇ ಹೋಗಿದ್ರೂ ಸಹಿತ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ನೋಡಿರಿ. ನಾವೇನೇ ಊಟ ಮಾಡೋಕ್ಕೆ ತಂದಿರ್ಬೋದು, ಅಥವಾ ಪ್ಲಾಸ್ಟಿಕ್ ಕವರ್ಗಳಾಗಲಿ, ತಿಂದಿರುವಂಥ ಗುಟ್ಕಾ ಚೀಟ್ಗಳು, ಅವನ್ನೆಲ್ಲ ಎಲ್ಲಿ ಬೇಕಲ್ಲಂದೇ ಬಿಸಾಕಬಾರ್ದು. ಅದಕ್ಕೆ ಅಂತ ಕಸ ತೊಟ್ಟಿಗಳು ಮಾಡಿರ್ತಾರೆ, ಅಲ್ಲಿ ಹೋಗಿ ಬಿಸಾಕ್ರಿ. ಆಮೇಲೆ ತೆಂಗಿನಕಾಯಿ ಹೊಡೆದಿರ್ಬೋದು, ಆಮೇಲೆ ಬಾಳೆಹಣ್ಣು ಸಿಪ್ಪೆಗಳು ಎಲ್ಲದನ್ನು ಎಲ್ಲಿ ಬೇಕಲ್ಲಂದ್ರೆ ನೋಡಿರಿ ಈ ಥರ ಬಿಸಾಕಕ್ಕೆ ಹೋಗಬೇಡಿ. ನಿಮಗೆ ಒಂದು ಡಸ್ಟ್ಬಿನ್ ಇರುತ್ತೆ, ಅಲ್ಲಿ ತೊಗೊಂಬಂದು ಬಿಸಾಕ್ರಿ ನೋಡಿರಿ. ಎಲ್ಲಿ ಬೇಕಲ್ಲಿ ನಿಂಬೆಹಣ್ಣಿನ ಸಿಪ್ಪೆಗಳು, ಪ್ಲಾಸ್ಟಿಕ್ ಬಾಟ್ಲ್ಗಳು, ಪ್ಲಾಸ್ಟಿಕ್ ಕವರ್ಗಳನ್ನು ಹಾಕಿರ್ತೀರ. ದಯವಿಟ್ಟು ಯಾವುದೇ ದೇವಸ್ಥಾನ ಹತ್ರ ಹೋದರೆ ಆ ರೀತಿ ಮಾಡೋಕ್ಕೆ ಹೋಗಬೇಡ್ರಿ. ನೀವೇನೇ ಬಿಸಾಕೋದಿದ್ರೂ ಕಸು ತೊಟ್ಟಿನಲ್ಲಿ ಬಿಸಾಕಿ ಬನ್ನಿ. ಅದನ್ನು ವಿಲೇವಾರಿ ಮಾಡೋರಿಗೂ ಸಹಿತ ಒಂದು ಹೆಲ್ಪ್ ಆಗುತ್ತೆ ಪಾಪ. ನೀವು ಆ ಥರ ಬಿಸಾಕ್ಬಿಟ್ರೆ ಯಾವ ಜಾಗದಲ್ಲಿ ಅಂತ
ಸ್ವಚ್ಛ ಮಾಡೋಕ್ಕೆ ಅವ್ರಿಗೂ ಕಷ್ಟ ಆಗುತ್ತೆ ಪಾಪ. ನೀವು ಹೋದವರು ನಾವೇನು ಸ್ವಚ್ಛತೆಯಿಂದ ಇರ್ತೀವೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ನೋಡ್ರಿ ಇಲ್ಲಿ ಯಲ್ಲಮ್ಮ ಮುಗಿಸ್ಕೊಂಡು ನಾವು ಬೆಳಗಾವಿ ಹತ್ರ ಹೋಗಬೇಕಾದ್ರೆ ಸವದತ್ತಿ ಮಧ್ಯೆ ಇದು ವಾಟರ್ಫಾಲ್ ಬರುತ್ತೆ ನೋಡ್ರಿ. ತುಂಬ ರಮಣೀಯವಾದಂಥ ಸ್ಥಳ ನೋಡ್ರಿ. ಇಲ್ಲಿ ಎಲ್ಲರೂ ಎಂಜಾಯ್ ಮಾಡ್ಬೋದು. ಇದು ವರ್ಷದಲ್ಲಿ 12 ತಿಂಗಳು ಸಹಿತ ಇದೇ ರೀತಿ ನೀರು ಬೀಳ್ತಾ ಇರ್ತೈತೆ ನೋಡಿ. ಸ್ನಾನ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ನೀರಿನಲ್ಲಿ ಆಟ ಆಡೋದಕ್ಕೂ ಚೆನ್ನಾಗಿದೆ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಈ ನೀರಿನಲ್ಲಿ ನೋಡಿ. ಒನ್ ಡೇ ಪಿಕ್ನಿಕ್ಗೆ ಮಾಡಿಸಿದಂಥ ಪ್ಲೇಸಸ್ ನೋಡ್ರಿ ಇದೆಲ್ಲ. ನೀವು ತಪ್ಪದೆ ಬೆಳಗಾವಿನಲ್ಲಿದ್ದರೆ ಈ ಪ್ಲೇಸಸ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಒಂದು ಸರಿ ಆದರೂ ನೀವು ಇದಕ್ಕೆ ಭೇಟಿ ನೀಡಿ. ತುಂಬ ಪ್ರಕೃತಿಯ ನೋಡ್ರಿ ಎಷ್ಟು ಚಂದ ನೀರು ಬೀಳ್ತಾ ಇದೆ ಅಂದರೆ, ಆ ಕಡೆ ಈ ಕಡೆ ಕಲ್ಲು ಬೆಟ್ಟಗಳ ನಡುವೆ ನೋಡಿ ಮಧ್ಯದಲ್ಲಿ ಒಂದು ಜಲಧಾರೆ ನೋಡ್ರಿ ಯಾವ ರೀತಿ ಹರಿತಾ ಇದೆ ಅಂತ ಹೇಳಿ. ನನ್ನ ಮಗ ಅಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದ. ನೀರಲ್ಲಿ ತುಂಬ ಹೊತ್ತು ಆಟ ಆಡಿದ್ವಿ. ಬಿಸಿಲಿರೋದ್ರಿಂದ ನಮಗೆ ಸ್ವಲ್ಪ ಕೂಡ ಆಯಾಸ ಅನ್ನಿಸ್ಲಿಲ್ಲ ನೋಡ್ರಿ. ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ, ಅಷ್ಟು ಚೆನ್ನಾಗಿದೆ ಇದು ಪರಿಸರ. ಅಂತೂ ತುಂಬ ಚೆನ್ನಾಗಿದೆ ನೋಡ್ರಿ. ನಾನು ಹೇಳ್ದಂಗೆ ಎಲ್ಲೇ ಹೋದ್ರೂ ಸಹಿತ ನಾವು ಅಲ್ಲಲ್ಲಿ ಬಟ್ಟೆಗಳನ್ನು ನೋಡ್ರಿ ಈ ಥರ ಸ್ನಾನ ಮಾಡೋಕ್ಕೆ ಬಂದಾಗೆ ಬಟ್ಟೆಗಳೆಲ್ಲ ಬಿಸಾಕ್ತಾರೆ ನೋಡ್ರಿ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಈಗ ನೋಡ್ರಿ ವಾಟರ್ ಫಾಲ್ಸ್ ಮುಗಿಸ್ಕೊಂಡು ನಾವಿಲ್ಲಿ ಮಲಪ್ರಭಾ ಡ್ಯಾಮಿಗೆ ಬಂದ್ವಿ. ಅಂದರೆ ಮಲಪ್ರಭಾ ಡ್ಯಾಮಿನ ಹಿನ್ನೀರಿನ ನೋಟ, ಅಂದರೆ ಬ್ಯಾಕ್ ವಾಟರ್ ಇದು ನೋಡ್ರಿ. ಇದಕ್ಕೆ ಗೊರವನಕೊಳ್ಳ ಅಂತ ಹೇಳ್ತಾರೆ. ಈ ಊರಿಗೆ ಗೊರವನಕೊಳ್ಳ ಊರಲ್ಲಿ ಈ ಬ್ಯಾಕ್ ವಾಟರ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಸಿಗುತ್ತೆ ನಮಗೆ. ಇಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಮತ್ತು ಕುತ್ಕೊಂಡು ಊಟ ಮಾಡೋದಕ್ಕೂ ತುಂಬ ಚೆನ್ನಾಗಿದೆ ಇದು ನೋಡ್ರಿ. ಎಷ್ಟು ಪರಿಶುದ್ಧವಾದಂಥ ನೀರು ನೋಡ್ರಿ, ತುಂಬ ಚೆನ್ನಾಗಿದೆ. ತುಂಬ ಶುದ್ಧವಾದಂತಹ ನೀರು ಇದೆ. ಇಂಥ ನೀರನ್ನು ಹಾಗೆ ಇಡೋಕ್ಕೆ ಬಿಡಬೇಕು ನಾವು. ಹೋದಲ್ಲೆಲ್ಲ ಕಸ ಚೆಲ್ಲೋದು, ಬಟ್ಟೆಗಳನ್ನು ಬಿಸಾಕ್ಬೋದು, ಸ್ನಾನ ಮಾಡಿ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ ನೋಡಿರಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಡ್ಯಾಮ್ ಎಲ್ಲಿ ಬರುತ್ತೆ ಅಂದರೆ, ನಾವು ಸವದತ್ತಿ ಮಾರ್ಗದಿಂದ ಬೆಳಗಾವಿಗೆ ಹೋಗಬೇಕಾದ್ರೆ ಈ ಡ್ಯಾಮ್ ನಮಗೆ ಸಿಗುತ್ತೆ ನೋಡೋಕ್ಕೆ. ಇದಕ್ಕೆ ಗೊರವನಕೊಳ್ಳ ಅಂತ ಹೇಳ್ತೀವಿ. ಇಲ್ಲಾಂದರೆ ಇದು ಯಾವ ದಡದಲ್ಲಿದೆ ಅಂದರೆ ಒಡಕಹೊಳೆ ಮಠ ಅಂತ ಕರೀತಾರೆ. ಆ ಮಠದ ದಂಡಿಗೆ ಇದೆ ನೋಡ್ರಿ. ಈ ಹೊಳೆ ದಂಡಿಗೆ ಒಡಕಹೊಳೆ ಮಠನ ಕಟ್ಟಿದ್ದಾರೆ. ನಾವಿಲ್ಲಿ ನೋಡ್ರಿ ಪಿಕ್ನಿಕ್ ಮೇಲೆ ಊಟ ಎಲ್ಲ ತೊಗೊಂಡು ಬಂದಿದ್ವಿ. ಚೆನ್ನಾಗಿ ನೋಡ್ರಿ ಈ ಥರ ಹೊಳೆ ದಂಡಿ ಕೂತ್ಕೊಂಡು ಊಟ ಮಾಡ್ತಾಯಿದ್ರೆ ಸೂಪರಾಗಿರುತ್ತೆ ನೋಡ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದರೆ ಮಾತ್ರ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ನೋಡಿ. ನೀವು ಏನಾದರೂ ಬೆಳಗಾವಿ ಕಡೆ ಬಂದರೆ ಈ ಪ್ಲೇಸನ್ನು ಸಹಿತ ನೋಡ್ಬೋದು ನೀವು ನೋಡ್ರಿ. ಇಲ್ಲಿ ನಾವು ಪಲಾವ್, ಚಪಾತಿ, ಬದನೆಕಾಯಿ, ಆಲೂಗಡ್ಡೆ ಪಲ್ಯ ಮತ್ತು ಮಾದಲಿ ಪಾತೆ ಮಾಡಿಸೋದಕ್ಕೆ ಅಂಥೇಳಿ ಮಾದಲಿ ತೊಗೊಂಬಂದಿದ್ವಿ. ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದಿದ್ವಿ, ಮೊಸರು ಚಟ್ನಿ. ಚೆನ್ನಾಗಿ ಊಟ ಮಾಡಿದ್ವಿ ನೋಡ್ರಿ. ನಾನು, ನನ್ನ 2 ಮಕ್ಕಳು, ನಮ್ಮ ಮನೆಯವರು ಮಸ್ತಾಗಿ ಊಟ ಮಾಡಿ ನೋಡ್ರಿ ಸಂಜೆವರೆಗೂ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ನಾವು ಮತ್ತೆ ಬೆಳಗಾವಿ ಕಡೆ ಹೋಗ್ತಾ ಇದ್ದೀವಿ ನೋಡ್ರಿ. ಒಂದಿನ ಬಂದರೆ ಮಾತ್ರ ನಿಮಗೆ ಎಲ್ಲೂ ಕೂಡ ಬೋರ್ ಅನಿಸಲ್ಲ ನೋಡ್ರಿ. ಆ ರೀತಿ ಇದೆ ಇದು ಸ್ಥಳ. ನೀವು ಕೂಡ ಖಂಡಿತ ಈ ಕಡೆ ಬಂದರೆ ಮಿಸ್ ಮಾಡ್ದೇನೆ ಇವೆಲ್ಲ ಪ್ಲೇಸ್ಗಳನ್ನು ನೋಡ್ರಿ. ನಾವೆಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತೇಳಿ. ಸಾಯಂಕಾಲದವರೆಗೂ ಇದ್ದು ಎಂಜಾಯ್ ಮಾಡಿ ಚೆನ್ನಾಗಿ ಆಟ ಆಡಿಕೊಂಡು ತುಂಬ ಖುಷಿಯಾಗಿ ಮನೆ ಕಡೆ ಹೊರಟ್ವಿ ನೋಡಿರಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಏನಾದರೂ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಳ್ರಿ. ಇದೇ ರೀತಿ ಒಳ್ಳೆಯ ವಿಡಿಯೋಗಳಿಗೋಸ್ಕರ, ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಅಂತ ಹೇಳ್ತಾ ಇದ್ದೀನಿ ನೋಡಿ. ಹಾಗಾದರೆ